ಕಾಡಿನಲ್ಲಿ ವಿಕ್ಕಿ ಎಂಬ ಸಣ್ಣ ಹಕ್ಕಿ ಇತ್ತು. ಅದರ ರೆಕ್ಕೆಗಳು ತುಂಬಾ ಬಲಹೀನವಾಗಿದ್ದವು. ಹೀಗಾಗಿ ಅದಕ್ಕೆ ಇತರ ಹಕ್ಕಿಗಳಂತೆ ಎತ್ತರಕ್ಕೆ ಹಾರಲು ಸಾಧ್ಯವಾಗುತ್ತಿರಲಿಲ್ಲ. ಶರತ್ಕಾಲ ಮುಗಿಯುತ್ತಾ ಬಂದಾಗ ಕಾಡಿನ ಎಲ್ಲಾ ಹಕ್ಕಿಗಳು ಚಳಿಯಿಂದ ರಕ್ಷಿಸಿಕೊಳ್ಳಲು ಬೆಚ್ಚಗಿನ ಪ್ರದೇಶಗಳಿಗೆ ವಲಸೆ ಹೋಗಲು ಸಿದ್ಧವಾದವು. ವಿಕ್ಕಿ ಕೂಡ ಅವುಗಳ ಜೊತೆ ಹಾರಲು ಪ್ರಯತ್ನಿಸಿತು. ಆದರೆ ಸ್ವಲ್ಪ ದೂರ ಹಾರುವಷ್ಟರಲ್ಲೇ ಸುಸ್ತಾಗಿ ಕೆಳಗೆ ಬಿದ್ದಿತು. ಉಳಿದ ಹಕ್ಕಿಗಳು ಅದರ ಸ್ಥಿತಿಯನ್ನು ಕಂಡು ನಿಮ್ಮಿಂದ ಇಷ್ಟು ದೂರ ಹಾರಲು ಸಾಧ್ಯವಿಲ್ಲ ಎಂದು ಹೇಳಿ ಹೊರಟು ವಿಕ್ಕಿ ಒಂಟಿಯಾಯಿತು. ಹಿಮಪಾತ ಹತ್ತಿರವಾಗುತ್ತಿತ್ತು. ಅಲ್ಲಿಯೇ ಉಳಿದರೆ ಸಾವು ಖಚಿತವಾಗಿತ್ತು. ವಿಕ್ಕಿ ಧೃತಿಗೆಡದೆ ಹಾರಲು ಮತ್ತೆ ಪ್ರಯತ್ನಿಸಿತು. ಮೊದಲ ಪ್ರಯತ್ನ ಹತ್ತಿರದ ಮರದ ಕೊಂಬೆಗೇರಿ ಹಾರಿತು, ಕೆಳಗೆ ಬಿದ್ದಿತು. ಎರಡನೇ ಪ್ರಯತ್ನ ರೆಕ್ಕೆಗಳನ್ನು ಜೋರಾಗಿ ಬಡಿದುಕೊಂಡಿತು, ಆದರೂ ನೆಲಕ್ಕೆ ಉರುಳಿತು. ಮೂರನೇ ಪ್ರಯತ್ನ ಗಾಳಿಯ ದಿಕ್ಕೆ ಎದುರಾಗಿ ಹಾರಲು ನೋಡಿ ವಿಫಲವಾಯಿತು. ಹೀಗೆ ನೂರಾರು ಬಾರಿ ಪ್ರಯತ್ನಿಸಿ ವಿಕ್ಕಿ ಸಂಪೂರ್ಣವಾಗಿ ದಣಿದು ಹೋಯಿತು. ಅದರ ಮೈಯೆಲ್ಲ ಗಾಯಗಳಾಗಿದ್ದವು. ಹಿಮದ ಕಣಗಳು ಬೀಳಲು ಆರಂಭವಾದವು. ವಿಕ್ಕಿಗೆ ಇದು ತನ್ನ ಕೊನೆಯ ಪ್ರಯತ್ನ ಎಂದು ಅರ್ಥವಾಯಿತು. ಈ ಬಾರಿ ಸೋತರೆ ನಾನು ಬದುಕುವುದಿಲ್ಲ, ಆದರೆ ಪ್ರಯತ್ನಿಸದೆ ಸಾಯುವುದಿಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಂಡು ತನ್ನ ಇಡೀ ಜೀವದ ಶಕ್ತಿಯನ್ನು ರೆಕ್ಕೆಗಳಲ್ಲಿ ತುಂಬಿಕೊಂಡಿತು. ಕಣ್ಣುಗಳನ್ನು ಮುಚ್ಚಿ ಜೋರಾಗಿ ಕೂಗಿ ಮೇಲಕ್ಕೆ ಜಿಗಿಯಿತು. ಆಶ್ಚರ್ಯ ಎಂಬಂತೆ ನಿರಂತರ ಪ್ರಯತ್ನಗಳಿಗಾಗಿ ಅದರ ರೆಕ್ಕೆಗಳ ಸ್ನಾಯುಗಳು ಬಲಗೊಂಡಿದ್ದವು. ಕೊನೆ ಪ್ರಯತ್ನದಲ್ಲಿ ವಿಕ್ಕಿ ಕೇವಲ ಹಾರಲಿಲ್ಲ, ಬದಲಿಗೆ ಗಾಳಿಯನ್ನು ಸೀಳಿಕೊಂಡು ಮೋಡಗಳಿಗಿಂತ ಎತ್ತರಕ್ಕೆ ಜಿಗಿತು. ದೂರದಲ್ಲಿದ್ದ ತನ್ನ ಸ್ನೇಹಿತರನ್ನು 5 ನಿಮಿಷಗಳಲ್ಲಿ ಹಿಂದಿಕ್ಕಿ ಬೆಚ್ಚಗಿನ ಸುಂದರ ತಾಣವನ್ನು ತಲುಪಿತು. ವಿಕ್ಕಿಯ ಕೊನೆ ಪ್ರಯತ್ನ ಅದಕ್ಕೆ ಅದ್ಭುತ ಗೆಲುವನ್ನು ತಂದುಕೊಟ್ಟಿತ್ತು. ಕಥೆಯ ನೀತಿ: ಸೋಲುಗಳು ನಮಗೆ ದಾರಿಯನ್ನು ಮುಚ್ಚುವುದಿಲ್ಲ, ಬದಲಿಗೆ ನಮ್ಮನ್ನು ಬಲಪಡಿಸುತ್ತವೆ. ಕೊನೆಯ ಕ್ಷಣದವರೆಗಿನ ಪ್ರಯತ್ನವೇ ಗೆಲುವಿನ ರಹಸ್ಯ.